ಬೇರೆ ಬೇರೆ ಒಂದು ರೀತಿ ನೀತಿಯ ಆಲೋಚನೆಗಳು ಏನು ಕಳೆದ 10 ದಿನಗಳಿಂದ ಪ್ರಚಲಿತವಾಗಿದೆ ಅಂದ್ರೆ ಪ್ರಚಾರದಲ್ಲಿದೆ ಅಂತ ಪರಿಸ್ಥಿತಿ ಕೆಜಿಎಫ್ಗೆ ಇವತ್ತು ಬರಲ್ಲ. ಒಂದು ತಾಯಿ ಮನ್ಸನ್ನ ಯೋಚನೆ ಮಾಡಿದೀನಿ, ಕೆಜಿಎಫ್ ಕನ್ಸನ್ನ ಕಂಡಿದೀನಿ. ಯಾವತ್ತೂ ಕೂಡ ಬಿಬಿಎಂಪಿ ಅವರಿಗೆ ಕೆಜಿಎಫ್ ಅಲ್ಲಿ ಒಂದ್ 300 ಎಕರೆನೋ 500 ಎಕರೆನೋ ಜಾಗ ಕೊಟ್ಟು ಒಂದು ಗಾರ್ಬೇಜ್ ಟೌನ್ಶಿಪ್ ನ ಮಾಡೋ ಅಂತ ದೂರದೃಷ್ಟಿ ನನ್ಗೆ ಎಲ್ಲೂ ಇಲ್ಲ. ನನಗೆ ದೂರದೃಷ್ಟಿ ಇರೋದು ಒಂದ್ ತಾಯಿಯಾಗಿ ಕೆಜಿಎಫ್ ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ತರಬೇಕು ಅಂತ, ಇಂಟಿಗ್ರೇಟೆಡ್ ಟೌನ್ಶಿಪ್ ತರಬೇಕು ಅಂತ, ಬರುವಂತ ಭವಿಷ್ಯದಲ್ಲಿ ಇಲ್ಲಿರುವಂತ ಉದ್ಯೋಗವನ್ನ ಆರಿಸಿ ಬರುವಂತ ಮಕ್ಕಳಿಗೆ, ವಿದ್ಯಾವಂತರಿಗೆ ಅವರಿಗೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ, ಉದ್ಯೋಗ ಕ್ರಾಂತಿಯನ್ನ ಸೃಷ್ಟಿ ಮಾಡುವಂತ ನೆಲೆ ಕೆಜಿಎಫ್ ಆಗುತ್ತೆ. ಒಂದು ತಾಯಿಯ ಕನಸದು ಕೆಜಿಎಫ್ಗೆ ಎಷ್ಟು ಜನರ ಆಶೀರ್ವಾದದಲ್ಲಿ ನಾನು ಇವತ್ತು ಆಯ್ಸಿ ಬಂದಿದ್ದೀನಿ 2ನೇ ಸತಿ. ಒಂದ್ ತಾಯಿಯಾಗಿ ನಾನು ಒಂದು ಈ ಮಣ್ಣಲ್ಲಿ ಹುಟ್ಟಿರುವಂತ ಮಗಳಾಗಿ ಒಂದು ತಾಯಿಯಾಗಿ ನಾನು ಹಾರೈಸೋದು ಕೆಜಿಎಫ್ ಅಲ್ಲಿ ಉದ್ಯೋಗ ಕ್ರಾಂತಿ ಸೃಷ್ಟಿ ಮಾಡೋದಕ್ ಮಾತ್ರ ಅವಕಾಶ ಮಾಡಿಕೊಡ್ತೀನಿ. ಬೇರೆ ಎಲ್ಲಾ ಜಿಲ್ಲೆಗಳಿಂದ ಬಂದು ಕಸಾನ ತಗೊಂಡ್ ಬಂದು ನನ್ ಜಾಗದಲ್ಲಿ ಅಥವಾ ನನ್ ಕ್ಷೇತ್ರದಲ್ಲಿ ಹಾಕ್ಲಿಕ್ಕೆ ಅವಕಾಶ ಎಂದೂ ಮಾಡ್ಕೊಡಲ್ಲ. ಆ ಜವಾಬ್ದಾರಿ ನಂದು. ಸರ್ಕಾರದ ಒಂದು ಪ್ರಸ್ತಾವನೆ ಏನೂ ಅಲ್ಲ. ಸರ್ಕಾರನ ನಾನು ಯಾವ ರೀತಿ ಕನ್ವಿನ್ಸ್ ಮಾಡ್ಕೋಬೇಕು ಅನ್ನುವಂತ ವಿಚಾರದಲ್ಲಿ ನನಗೆ ಗೊತ್ತಿದೆ. ಸರ್ಕಾರದ ಪ್ರಸ್ತಾವನೆ ಇಲ್ಲ, ಇದ್ರೂ ಕೂಡ ನಾನು ಕನ್ವಿನ್ಸ್ ಮಾಡ್ಕೊತೀನಿ. ಬಿಜಿಎಂಎಲ್ ಜಾಗ ಈಗ ಆಲ್ರೆಡಿ ಲಿಟಿಗೇಷನ್ ಅಲ್ಲಿ ಇದೆ, ಕೋರ್ಟ್ ಅಲ್ಲಿ ಇದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಹೈಕೋರ್ಟ್ ಅಲ್ಲಿ ಇದೆ. ಬಿಜಿಎಂಎಲ್ ಜಾಗ ಬಹಳ ಇಶ್ಯೂಸ್ ಇದೆ. ಅದು ಇಶ್ಯೂಸ್ ಅಲ್ಲಿ ಒಂದ್ಸತಿ ಜಾಗ ಹೋಗ್ಬಿಟ್ಟು, ಭೂಮಿ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ಇದ್ದಾಗ, ಕೋರ್ಟ್ ಪ್ರಿಮಿಸಸ್ ಅಲ್ಲಿ ಇದ್ದಾಗ ನನಗೂ ಸ್ವತಂತ್ರ ಇರಲ್ಲ. ಅದು ನಂದು ಅಲ್ಲ, ನಮ್ದಲ್ಲ. ಅಂದ್ರೆ ರಾಜ್ಯ ಸರ್ಕಾರದ ಆಸ್ತಿ ಅಲ್ಲ, ಕೇಂದ್ರ ಸರ್ಕಾರದ ಆಸ್ತಿ. ಬಿಜಿಎಂಎಲ್ ಭಾರತ್ ಗೋಲ್ಡ್ ಮೈನ್ಸ್ ಜಾಗ ಕೇಂದ್ರ ಸರ್ಕಾರದ ಆಸ್ತಿ. ಅದರಿಂದ ಆ ಜಾಗ ಯಾರು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದಾರೋ ಗೊತ್ತಿಲ್ಲ. ಕೆಜಿಎಫ್ ಅಲ್ಲಿ ಖಂಡಿತ ಹಿಂದೆ ಇರ್ಬೋದು. ಹಿಂದೆ ಒಂದ್ಸತಿ ತಮಿಳ್ನಾಡವರು ಯಾವ್ದು ನ್ಯೂಕ್ಲಿಯರ್ ವೇಸ್ಟ್ ನ ಹಾಕ್ಬೇಕು ಮೈನ್ಸ್ ಒಳಗಡೆ ಅಂತ ಬಂದ್ರು. ಅವತ್ತು ನಾವು ಫೈಟ್ ಮಾಡಿದೀವಿ. ಹಿಂದೆ 5-6 ವರ್ಷದ ಹಿಂದೆ ಮತ್ತೆ ನಾವು ಇಲ್ಲಿ ಕಸವನ್ನ ಈ ಕಡೆ ಕೆಜಿಎಫ್ ಕಡೆ ಜಾಗ ಇದೆ ಬಹಳ ಎಕರೆ. ಕೆಜಿಎಫ್ ಅಲ್ಲಿ ಸರ್ಕಾರದ ಜಾಗ 1000 ಎಕರೆ ಇತ್ತು. ಆ 1000 ಎಕರೆನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಗೆ ಸರ್ಕಾರನೇ ದುಡ್ಡು ಕೊಟ್ಟು ತಗೊಂಡಿದೆ. 23 ಕೋಟಿ ದುಡ್ಡನ್ನ ಕಟ್ಟಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ಕೆಡಿಬಿ ಅವರು ಅಂದ್ರೆ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಅವರು ತಗೊಂಡಾಗಿದೆ. ಇನ್ ಯಾವ್ದೇ ಜಾಗ 200-300 ಎಕರೆ ಯಾವ್ದು ರಾಜ್ಯ ಸರ್ಕಾರದ್ದು ಜಾಗ ಇಲ್ಲ. ಕೇಂದ್ರ ಸರ್ಕಾರದ ಜೊತೆ ಇವ್ರು ತಗೊಳಕ್ ಆಗಲ್ಲ. ಯಾಕಂದ್ರೆ ಆ ಜಾಗ ಕೋರ್ಟ್ ಅಲ್ಲಿದೆ. ಕೋರ್ಟ್ ಅಲ್ಲಿರುವಂತ ಜಾಗನ ನಾನಾಗ್ಲಿ, ನನ್ ಸರ್ಕಾರ ಆಗ್ಲಿ ಅಥವಾ DC ಅವರಾಗ್ಲಿ ಅವ್ರಿಗೆ ಮಂಜೂರು ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಏನ್ ಪ್ರಸ್ತಾವನೆ ಬಂದದ ಗೊತ್ತಿಲ್ಲ. ಪಾಪ ಜನರಲ್ ಅದ ಆತಂಕ ಇರುವಂತದ್ದು ಸಹಜನೇ. ಅದ್ ಅಭಿಮಾನನು ತೋರ್ಸುತ್ತೆ. ಕೆಜಿಎಫ್ ಬಗ್ಗೆ ಇರುವಂತ ಅಭಿಮಾನ, ಕಳಕಳಿ ತೋರ್ಸುತ್ತೆ. ನಾನ್ ಅವ್ರಿಗೆ ಖಂಡಿತವಾಗಿ ಒಂದೇ ಹೇಳ್ತೀನಿ, ಬ್ಯಾಂಗ್ಳೂರ್ ಬಿಟ್ರೆ ಉದ್ಯೋಗ ಸೃಷ್ಟಿ ಮಾಡುವಂತ ಜಾಗ ಕೆಜಿಎಫ್ ಆಗತ್ತೆ ಬಿಟ್ರೆ ಗಾರ್ಬೇಜ್ ಸಿಟಿ ಕೆಜಿಎಫ್ ಆಗಲ್ಲ. ನಾನ್ ಬರ್ತೀನಿ, ನನ್ ಕನ್ಸ್ ಮಂತಲ್ಲೂ ಅವೇ ಬಿಡಲ್ಲ ಅಂತ